ಕೆಲವೊಬ್ಬರಿಗೆ ಲೋ ಹೈಟಲ್ಲಿ ಕುತ್ಕೊಂಡು ಈ ಚೇರ್ ಮೇಲೆ ಕುತ್ಕೊಂಡು ಏಳುವಾಗ ನೋವಾಗ್ತಾ ಇರುತ್ತೆ, ಹತ್ತುವಾಗ ಇಳುವಾಗ ನೋವಾಗ್ತಾ ಇರುತ್ತೆ. ಅದು ಎಲ್ಲಿ? ಮಂಡಿ ಚಿಪ್ಪಲ್ಲಿ. ಆ ಥರ ಆಗ್ತಾ ಇದೆ ಅಂತಂದ್ರೆ ಏನು ಅರ್ಥ? ಆ ಥರ ಏನಾದ್ರು ಆಗ್ತಾ ಇದೆ ಅಂತಂದ್ರೆ ಒಂದು ಮಂಡಿ ಚಿಪ್ಪು ಸವಿತಾ ಇದೆ ಅಂತ, ಪಟೇಲ ಬೋನ್ ಇರುತ್ತೆ ನೋಡಿ, ಅದು ಕಾರ್ಟಿಲೇಜ್ ಡ್ಯಾಮೇಜ್ ಆಗಿ ಸವಿತಾ ಇದೆ ಅಂತ ಅರ್ಥ, ಅಥವಾ ಬೇರೆ ಏನೋ ತೊಂದರೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಆ ಥರ ಏನಾದ್ರು ಆಗ್ತಾ ಇತ್ತು ಅಂತಂದ್ರೆ ನಮಗೆ ಅದನ್ನ ಯಾಕೆ ಆಗಿದೆ, ಒಳಗಡೆ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದೆಯೋ ಅಥವಾ ಒಳಗಡೆ ಇರುವಂಥ ಲಿಗಮೆಂಟ್ ಏನಾದ್ರು ಇಂಜುರಿ ಆಗಿದೆಯೋ ಅದನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರನ ಕಂಡುಕೊಳ್ಬೇಕು. ಸಾಮಾನ್ಯವಾಗಿ ಇದು ಒಂದು 45-50 ಇಯರ್ಸ್ ಆದ ನಂತರ ಎಸ್ಪೆಷಲಿ ಲೇಡೀಸ್ಗೆ ಬಹಳ ಸಾಮಾನ್ಯ ಕಂಡು ಬರುತ್ತೆ. ಅದಕ್ಕೆ ನಾವು ಕಾಂಡ್ರೋಮಲೇಸಿಯಾ ಅಂತ ಹೇಳ್ತೀವಿ. ಕಾಂಡ್ರೋಮಲೇಸಿಯಾ ಪಟೇಲ ಅಂತ. ಕಾಂಡ್ರೋಮಲೇಸಿಯಾ ಪಟೇಲ ಅಂದ್ರೆ ನೀ ಕ್ಯಾಪ್ ಅಲ್ಲಿ ಇರುವಂತಹ ಒಂದು ಸಣ್ಣ ಬೋನ್ ಅಲ್ಲಿ ಸ್ವಲ್ಪ ಕಾರ್ಟಿಲೇಜ್ ಡ್ಯಾಮೇಜ್ ಆದ್ರೆ ಕುತ್ಕೊಂಡು ಏಳುವಾಗ ಹತ್ತುವಾಗಿರುವಾಗ ಸ್ವಲ್ಪ ತೊಂದರೆ ಕೊಡ್ತಾ ಇರುತ್ತೆ. ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ತಿರುಗಾಡಕ್ಕೇನು ತೊಂದರೆ ಇಲ್ಲ ನನಗೆ ಅಂತಂದ್ರೆ ಭಯ ಪಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಿರುಗಾಡಕ್ಕೆ ತೊಂದರೆ ಇದೆ, ಒಳಗಡೆ ಏನೋ ಸಿಕ್ಕಾಕೊಳ್ತಾ ಇದೆ ಅನಿಸ್ತಾ ಇದೆ, ನಡೆದಾಡಿದ್ರು ನೋವು ಆಗ್ತಾ ಇದೆ ಅಂತಂದ್ರೆ ತೊಂದರೆ ಇದೆ ಅಂತ ಅರ್ಥ. ಆವಾಗ ಆ ಥರ ಇದ್ದಾಗ ನೀವು ವೈದ್ಯರನ್ನ ಕಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಹೇಳ್ತೀವಿ ಅಂತಂದ್ರೆ ಆ ಥರದ ಆಕ್ಟಿವಿಟಿನ ಆದಷ್ಟು ಕಡಿಮೆ ಮಾಡಿ ಸ್ವಲ್ಪ ಮಜಲ್ ಗಟ್ಟಿಯಾಗುವಂತ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಎಕ್ಸ್ಟ್ರಾ ಯಾವುದೇ ಪರಿಹಾರ ಅದಕ್ಕೆ ಬೇಕಾಗಲ್ಲ. ಇದು ಸಾಮಾನ್ಯವಾಗಿರುವಂಥ ಒಂದು ತೊಂದರೆ ಆಗಿರೋದ್ರಿಂದ ಈ ಮಾಹಿತಿಯನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ.